PCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ಬಿಬಿಜಿ ರಾಮ್ಜಿ ಕೂಲಿ ಕಾರ್ಮಿಕರ ಸಮಸ್ಯೆ ಆಲಿಸಿದ ಸಚಿವ ಖಂಡ್ರೆ, ಹಣ ಪಾವತಿಗೆ ವಿಳಂಬ ಮಾಡಬೇಡಿ. ಡಾಕ್ಟರ್ ಅಮರ್ ಯರೋಳ್ಕರ್ ಜನ್ಮದಿನ, ರೋಗಿಗಳಿಗೆ ಉಪಹಾರ ವಿತರಣೆ. ವಾಯುಪಡೆಯ ವೃತ್ತಿ ಅವಕಾಶಗಳ ಕುರಿತು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾರ್ಗದರ್ಶನ. ಜಿಲ್ಲೆಯ ನೂತನ ಅಪರ ಜಿಲ್ಲಾಧಿಕಾರಿಯಾಗಿ ಸುರೇಖಾ ಅಧಿಕಾರಕ್ಕೆ ಸ್ವೀಕಾರ. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಂಗಳವಾರ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಅಷ್ಟೂರ್ ಗ್ರಾಮಕ್ಕೆ ಸ್ಥಳೀಯ ಶಾಸಕರು ಆದ ಮಾಜಿ ಸಚಿವ ರಹೀಂ ಖಾನ್ ಹಾಗೂ ಅಧಿಕಾರಿಗಳ ತಂಡದೊಂದಿಗೆ ಭೇಟಿ ನೀಡಿದರು. ಬಿಬಿಜಿ ರಾಮ್ಜಿ ಕೂಲಿ ಕಾರ್ಮಿಕ ಸಮಸ್ಯೆ ಆಲಿಸಿದರು. ಕೆಲಸ ಮಾಡಿದ ಕೂಲಿ ಸಿಗದೆ ಕಷ್ಟದಲ್ಲಿರುವ ಕಾರ್ಮಿಕರು ತಮ್ಮ ಅಳಿಲು ತೋಡಿಕೊಂಡಿದ್ದಾರೆ. ಬಿಬಿಜಿ ರಾಮ್ಜಿ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಆಗಬೇಕು. ಕಾರ್ಮಿಕರಿಂದ ಹೆಚ್ಚಿನ ಕೆಲಸ ಮಾಡಿಸಿ ಯಂತ್ರಗಳ ಬಳಕೆ ಸದ್ಯ ಬೇಡ ಎಂದು ಅಧಿಕಾರಿಗಳಿಗೆ ಹೇಳಿದರು. ವೇತನ ಪಾವತಿ ಮಾಡದ ಕುರಿತು ದೂರವಾಣಿಗೆ ಕರೆ ಮಾಡಿ ಮಾಹಿತಿ ಪಡೆದರು. ನಾಳೆಯೊಳಗೆ ಕಾರ್ಮಿಕರಿಗೆ ಕೂಲಿ ಪಾವತಿ ಆಗಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. 388 ರೂಪಾಯಿ ಹಣ ಪ್ರತಿದಿನವೂ ಕಾರ್ಮಿಕರಿಗೆ ಸಂದಾಯವಾಗಬೇಕು. ಪ್ರತಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಬೇಕು. ಕಾರ್ಮಿಕರಿಗೆ ಸಂಬಳ ತಡ ಮಾಡಬಾರದು. ತಡ ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದಾಗಿ ಸಚಿವರು ಎಚ್ಚರಿಸಿದ್ದಾರೆ. ಬಡ ಕೂಲಿ ಕಾರ್ಮಿಕರ ಸಮಸ್ಯೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬರ್ರಿ, ಅವತ್ತೇ ಜಾಬ್ ಕಾರ್ಡ್ ಕೊಡಬೇಕು ಅಂತ ಮಾಡಿದ್ರು. ನಿಮಗೆ ದಿನ 382 ರೂಪಾಯಿ ಆಯ್ತಾ? 125 ಈ ಇಂಡಿವಿಜುವಲ್ ಯಾರು ಮಾಡಿಲ್ಲ. ಬಂದಿಲ್ಲ ಅಂದ್ರೆ ಏನಾಗಬೇಕು? ವರ್ಕ್ ಅಲ್ಲ ವರ್ಕ್ ಆರ್ಡರ್ ಸರ್. ಬೀದರ್ ಉದ್ಯೋಗ ಖಾತ್ರಿ ಹತ್ರ ಬಂದಿದ್ದೀನಿ. ಇಲ್ಲಿ 4.25 ಕೋಟಿ FTO ಮಾಡಿದ್ದಾರೆ. ಇನ್ನೂ ಪೇಮೆಂಟ್ ಆಗಿಲ್ಲ. ಎಲ್ಲಿ ಹೆಲ್ಡಪ್ ಆಗಿದೆ? ಮಟೀರಿಯಲ್ ಇಲ್ಲ, ಓನ್ಲಿ ವೇಜಸ್ ಇದೆ. ಅಲ್ಲ MG ಈಗ ನಾವು BBG ರಾಮ್ಜಿದಾಗ ಇವ್ರು ಮಾಡ್ಯಾರ ಮೊನ್ನೆ ಜುಲೈ 1 ನಂತರ. ಹೌದು BBG ರಾಮ್ಜಿದು FTO 4.25 ಕೋಟಿ. ಎಷ್ಟು ರೈಸ್ ಮಾಡಿರಿ? 6 ಕೋಟಿ ರೇಸ್ ಮಾಡಿದ್ವಿ. 6 ಕೋಟಿ FTO ರೈಸ್ ಮಾಡಿದ್ದಾರೆ. ಇನ್ನೂ ಲೇಬರ್ಗಳಿಗೆ ಪೇಮೆಂಟ್ ಸಿಕ್ಕಿಲ್ಲ. ಈಗ ಯಾರು ನಮ್ಮವ್ರು ಯಾರು ನೋಡ್ಲಿಕ್ಕತ್ತಾರೆ? ಚೀಫ್ ಫೈನಾನ್ಸ್ ಅಡ್ವೈಸರಿಗೆ ಮಾತಾಡಿ ಬೀದರ್ದು ಯಾವ ಪೆಂಡಿಂಗ್ ಇದೆ ನಾಳೆವರೆಗೆ ಕ್ಲಿಯರ್ ಆಗ್ಬೇಕು. ನಾಳೆವರೆಗೆ ಅವ್ರಿಗೆ ಹೇಳಿ ನಾಳೆವರೆಗೆ ಕ್ಲಿಯರ್ ಮಾಡಿ ನನಗೆ ಒಂದು ಕಂಪ್ಲೇಂಟ್ಸ್ ರಿಪೋರ್ಟ್ ಕಳಿಸಿ ಏನಾಯಿತು ಅಂತ. ಓಕೆ, ರೈಟ್. ಸುರಭಿ NGO ಸಂಸ್ಥಾಪಕರು ಆದ ಅಧ್ಯಕ್ಷರು ಆದ ಸುರಭಿ ಸಿಟಿ ಕೇಬಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಅಮರ್ ಯರೋಳ್ಕರ್ ಅವರ 58ನೇ ಜನ್ಮ ದಿನಾಚರಣೆ ಪವಿತ್ರ ದಿನವಾದ ಮಾಸಿಕ ಶಿವರಾತ್ರಿಯಾದ ಮಂಗಳವಾರ ಅದ್ದೂರಿಯಿಂದ ಆಚರಿಸಲಾಯಿತು. ಜನ್ಮದಿನದ ಪ್ರಯುಕ್ತ ಇಲ್ಲಿಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಾಗೂ ಸಾವಿರಾರು ಬಡವರಿಗೆ ಉಪಹಾರ ವಿತರಿಸಿದ್ದಾರೆ. ಇದೇ ವೇಳೆ ರಾತ್ರಿ ನಡೆದ ಕಾರ್ಯಕ್ರಮದಲ್ಲಿ ಸುರಭಿ NGO ವ್ಯಾಪ್ತಿಯಲ್ಲಿರುವ ಪ್ರಯವಿ ಆಯುರ್ವೇದಿಕ್ ಕಾಲೇಜ್ ಹಾಗೂ ಸಿಬ್ಬಂದಿಗಳು ಮತ್ತು ಸುರಭಿ ಸಿಟಿ ಕಮ್ಯುನಿಕೇಷನ್ ಸಿಬ್ಬಂದಿಗಳು ಹಾಗೂ ಅಭಿಮಾನಿಗಳು ಕೇಕ್ ಕತ್ತರಿಸಿ ಪೇಟೆ ತೊಡಿಸಿ ಶಾಲು ಹೊದಿಸಿ ಶುಭಾಶಯಗಳನ್ನು ತಿಳಿಸಿದ್ದಾರೆ.
ಮೀಡಿಯಂ ಪಬ್ಲಿಕ್ ಸ್ಕೂಲ್ ಅಂಡ್ ಸೈನಿಕ್ ಸ್ಕೂಲ್ ಬೀದರ್ನಲ್ಲಿ ವಿದ್ಯಾರ್ಥಿಗಳಿಗೆ ಭಾರತೀಯ ವಾಯುಪಡೆ ಹಾಗೂ ಅದರಲ್ಲಿನ ವೃತ್ತಿ ಅವಕಾಶಗಳ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಸ್ಕ್ವಾಡ್ರನ್ ಲೀಡರ್ ಜಿಶು ಜೋಸೆಫ್ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಾಯುಪಡೆಯಲ್ಲಿ ತಮ್ಮ 13 ವರ್ಷಗಳ ಸೇವಾ ಅನುಭವವನ್ನು ಹಂಚಿಕೊಂಡಿದ್ದಾರೆ. ದೇಶ ಸೇವೆಯ ಮಹತ್ವ, ವಾಯುಪಡೆಯಲ್ಲಿ ಲಭ್ಯವಿರುವ ವಿವಿಧ ವೃತ್ತಿಯವಕಾಶಗಳು, ಸೇನಾ ಜೀವನಕ್ಕೆ ಅಗತ್ಯವಾದ ಶಿಸ್ತು, ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಸಮರ್ಪಣಾ ಮನೋಭಾವದ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ವಾಯುಪಡೆ ಜಾಗೃತಿ ಬಸ್ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಕುತೂಹಲ ಮೂಡಿಸಿತ್ತು. ವಿದ್ಯಾರ್ಥಿಗಳು ಬಸ್ನಲ್ಲಿ ವಿವಿಧ ಮಾಹಿತಿ ಹಾಗೂ ಪ್ರದರ್ಶನಗಳನ್ನು ವೀಕ್ಷಿಸುವುದರ ಜೊತೆಗೆ ಎನಿವೇಷನ್ ಸಿಮ್ಯುಲೇಟರ್ ಮೂಲಕ ವಿಮಾನ ಹಾರಾಟದ ಅನುಭವವನ್ನು ಪಡೆದುಕೊಂಡರು. ಇದರಿಂದ ವಿಮಾನಯಾನ ಕ್ಷೇತ್ರದ ತಂತ್ರಜ್ಞಾನ ಮತ್ತು ವಾಯುಪಡೆಯ ಕಾರ್ಯವೈಖರಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅರಿವು ದೊರೆಯಿತು. ವಾಯುಪಡೆಯ ಅಧಿಕಾರಿಯೊಂದಿಗೆ ನಡೆದ ನೇರ ಸಂವಾದವು ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ಕುರಿತು ಹೊಸ ದೃಷ್ಟಿಕೋನ ನೀಡಿತು. ದೊಡ್ಡ ಕನಸು ಕಾಣಬೇಕು, ಉನ್ನತ ಗುರಿ ಹೊಂದಬೇಕು ಮತ್ತು ಶಿಸ್ತು ಹಾಗೂ ಸಮರ್ಪಣೆಯೊಂದಿಗೆ ದೇಶ ಸೇವೆಯತ್ತ ಸಾಗಬೇಕು ಎಂಬ ಸಂದೇಶವನ್ನು ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಮೂಡಿಸಿತ್ತು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಕೇವಲ ವೃತ್ತಿ ಮಾರ್ಗದರ್ಶನವಷ್ಟೇ ಅಲ್ಲದೆ ದೇಶ ಪ್ರೇಮ, ಶಿಸ್ತು, ಧೈರ್ಯ ಮತ್ತು ಕರ್ತವ್ಯ ಪ್ರಜ್ಞೆಯ ಮಹತ್ವವನ್ನು ಅರಿಯುವ ಸ್ಫೂರ್ತಿದಾಯಕ ಅನುಭವವಾಯಿತು. ಬೀದರ್ ಜಿಲ್ಲೆಯ ನೂತನ ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಯಾಗಿ ಕೆಎಎಸ್ ಅಧಿಕಾರಿ ಸುರೇಖಾ ಅವರು ಸೋಮವಾರ ಅಧಿಕಾರ ಸ್ವೀಕರಿಸಿದ್ದಾರೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಕೆಎಚ್ ಅವರು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಜಾರಿಗೆ ಬರುವಂತೆ ಹೊರಡಿಸಿದ ಆದೇಶದನ್ವಯ ಈ ಹಿಂದೆ ಸೇವೆಯಲ್ಲಿದ್ದ ಶಿವಾನಂದ್ ಬಿ ಕರಾಳೆ ಅವರು ನೂತನ ಅಪರ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಉಪ ಕಾರ್ಯದರ್ಶಿಯಾದ ಸೇವೆ ಸಲ್ಲಿಸುತ್ತಿದ್ದ ಸುರೇಖಾ ಅವರು ಈ ಹಿಂದೆ ಬೀದರ್ ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದ ಅವಧಿಯಲ್ಲಿಯೂ ಕೆಲ ದಿನಗಳ ಕಾಲ ಪ್ರಭಾರ ಅಪರ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದರು. ಇದೀಗ ಪೂರ್ಣ ಪ್ರಮಾಣದಲ್ಲಿ ಜಿಲ್ಲೆಯ ನೂತನ ಅಪರ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇದೇ ವೇಳೆ ವರ್ಗಾವಣೆಗೊಂಡಿರುವ 2010ನೇ ಸಾಲಿನ ಕೆಎಎಸ್ ಅಧಿಕಾರಿ ಶಿವಾನಂದ್ ಬಿ ಕರಾಳೆ ಅವರನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಕ ಮಾಡಲಾಗಿದೆ. ಅಧಿಕಾರ ಸ್ವೀಕರಿಸಿದ ನೂತನ ಅಪರ ಜಿಲ್ಲಾಧಿಕಾರಿ ಸುರೇಖಾ ಅವರಿಗೆ ಬೀದರ್ ಜಿಲ್ಲಾಡಳಿತದ ವಿವಿಧ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಹೂಗುಚ್ಛ ನೀಡಿ ಶುಭ ಕೋರಿದ್ದಾರೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.